ಇನ್ನೂ ತುಂಬಾ ಜನ ಕೇಳೋದೇನಪ್ಪ ಅಂತಂದ್ರೆ ಬ್ರೋ ಈಗ ನಾಟಿ ಕೋಳಿಗಳಲ್ಲಿ ಆದಾಯನೇ ಇಲ್ವಾ, ಮತ್ತೆ ನಾಟಿ ಕೋಳಿಗಳಲ್ಲಿ ಆದಾಯ ಮಾಡೋಕ್ಕೆ ಆಗಲ್ವಾ ಅಂತ ತುಂಬಾ ಜನ ಕೇಳೋದು. ಅಂದ್ರೆ ಇವಾಗ ನಾಟಿ ಕೋಳಿಗಳಲ್ಲಿ ಆದಾಯ ಇಲ್ಲ ಅಂತ ಯಾರಿಗೂ ಹೇಳಕ್ ಹೋಗಲ್ಲ. ಅಂದ್ರೆ 100% ಆದಾಯ ಇದೆ. 100% ಆದಾಯ ಯಾವ ತರ ಬರುತ್ತೆ ಅಂತಂದ್ರೆ, ಇವಾಗ ನಿಮ್ಮ ಬಳಿ ನಾಟಿ ಕೋಳಿಗಳಿದೆ ಅಂದ್ರೆ ಒಂದು 40 ರಿಂದ 45 ನಾಟಿ ಕೋಳಿ ಮಿನಿಮಮ್ ಇರಲೇಬೇಕು. 40 ರಿಂದ 45 ಕೋಳಿ ಇದ್ರೆ ಮಾತ್ರ ನಿಮಗೆ ಅರ್ನಿಂಗ್ ಆಗಲಿ ಅಮೌಂಟ್ ಆಗಲಿ ಸ್ಟಾರ್ಟ್ ಆಗೋದು. ಈಗ ಪಾರ್ಟ್ ಟೈಮ್ಸ್ ಆಗಲಿ ಇಲ್ಲ ಅಂತಂದ್ರೆ ಫುಲ್ ಟೈಮ್ ಇದೇ ಮಾಡ್ತೀನಿ ಅನ್ನೋರು ಇತ್ತು ಅಂತಂದರೆ, ಈಗ ಫುಲ್ ಟೈಮ್ ಮಾಡೋರ ಹತ್ರ 80 ಕೋಳಿಗಳು ಇರಬೇಕಾಗುತ್ತೆ. ಪಾರ್ಟ್ ಟೈಮ್ ಮಾಡೋರ ಹತ್ರ ಅಂದರೆ ಈಗ ಈ ಕೆಲಸನೂ ಮಾಡ್ತಾ ಬೇರೆ ಕೆಲಸನೂ ಮಾಡೋರ ಹತ್ರ ಇದ್ದರೆ 40 ಕೋಳಿ ಇರಬೇಕಾಗುತ್ತೆ. ಇಲ್ಲ ಡೈಲಿ ಅದೇ ಕೆಲಸದಲ್ಲಿ ಇರ್ತೀನಿ ಅಂದರೆ ಒಂದು 80 ಕೋಳಿ ಮೇಲಿರಬೇಕಾಗುತ್ತೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಡೈಲಿ ನಿಮಗೆ 10 ಮೊಟ್ಟೆಗಳು ಬಂದರೆ, ಅಂದರೆ ಇವಾಗ ಒಂದು 10 ಎಗ್ಸ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಈಗ 10 ಮೊಟ್ಟೆಗಳು ನಿಮ್ಮ ಹತ್ರ ಬರ್ತಿದೆ ಅಂತಂದರೆ 10 ಮೊಟ್ಟೆನ ಇವಾಗ 15 ದಿನಕ್ಕೆ ಕ್ಯಾಲಿಕ್ಯುಲೇಟ್ ಮಾಡ್ಕೊಳ್ಳಿ. ಈಗ 10 ಮೊಟ್ಟೆ ಇಂಟು 12 ರೂಪಾಯಿ ಮೊಟ್ಟೆ ಕೊಡ್ತಾ ಇರೋದು. 12 ರೂಪಾಯಿ ಅಂದರೆ 3600 ರೂಪಾಯಿ ಆಗುತ್ತೆ ನಿಮಗೆ. 3600 ರೂಪಾಯಲ್ಲಿ ನೀವು ಇವಾಗ ಏನಪ್ಪ ಅಂತಂದರೆ, ಇವಾಗ ತಿಂಗಳಿಗೆ 7000 ಬರುತ್ತೆ. ಈಗ ಪಾರ್ಟ್ ಟೈಮಲ್ಲಿ ಸೈಡ್ ಬಿಸ್ನೆಸ್ ಥರ ಬರುತ್ತೆ. ಇದರಲ್ಲಿ ನೀವು ಒಂದು 2000 ಮೇವು ಕಳೆದುಬಿಟ್ರು ಇನ್ನೂ 5000 ದುಡ್ಡು ಉಳ್ಕೊಳ್ಳುತ್ತೆ. ಈ ಥರ ನೀವು ಲೆಕ್ಕ ಹಾಕೋಬೇಕು ಅಂತಂದರೆ, ಇವಾಗ ನಿಮ್ಮ ಲೆಕ್ಕ ಹಾಕೋದು ಹೆಂಗೆ ಅಂತಂದರೆ, ಬ್ರೋ 5000 ಸಿಗೋದು ಅಂತ ಅನ್ಕೊಬಿಡಿ. ನಿಮ್ಮ ಹತ್ರ ಕೋಳಿ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಕ್ಸಲ್ಲಿ. ಅಂತಂದರೆ ಈಗ ಮಾರೋಕ್ಕಾಗಲಿಲ್ಲ, ಮೊಟ್ಟೆಗಳು ಮಾರೋಕ್ಕಾಗಲಿಲ್ಲ, ಏನು ಮಾಡೋದು, ಮತ್ತು ಈಗ ಮೊಟ್ಟೆಗಳು ಸೇಲ್ ಆಗ್ತಿಲ್ಲ, ಇದರಲ್ಲಿ ಏನು ಮಾಡೋದು ಅಂತ ತುಂಬ ಜನ ಇನ್ನೂ ಕೇಳ್ಬೋದು. ಆದರೆ ನಾನು ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಹತ್ರ ಅದು ಸೇಲ್ ಆಗ್ತಿಲ್ವಾ, ಸೇಲ್ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ. ಈಗ ಒಂದು ದಿನ ಅಂತಂದರೆ ಇವಾಗ ಒಂದು ಪ್ಯೂರ್ ನಾಟಿ ಕೋಳಿಗಳು 17 ರಿಂದ 22 ಮೊಟ್ಟೆ ಒಳಗಡೆ ಮಾತ್ರ ಇಕ್ಕೋದು. ಅದ್ರ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಇಕ್ಕಲ್ಲ. ಅದು ಕಾವು ಬಂದಾಗ ಏನು ಮಾಡಿ ಅಂತಂದರೆ, ಕಾವು ಕುಣಿಸ್ಬಿಡಿ. ಕಾವು ಕುಣಿಸ್ದಾಗ ಅವಾಗ ನಿಮಗೆ ಬರುವಂಥದ್ದು ಏನಪ್ಪ ಅಂತಂದರೆ, ಕಾವು ಕುಣಿಸ್ದಾಗ ನೀವು ಡೈರೆಕ್ಟಾಗಿ ಆವಾಗ ಮರಿಗಳು ಬರುತ್ತೆ. ಈಗ 1.5 ತಿಂಗಳು ಮರಿ ಮೇಯಿಸಿ ನೀವು ವ್ಯಾಕ್ಸಿನೇಷನ್ಸ್ ಮಾಡಿ ಅದಕ್ಕೆ ಫುಡ್ಡೆಲ್ಲ ಕಂಪ್ಲೀಟ್ ಮಾಡಿ ನೀವು ಮರಿ ಸೇಲ್ ಮಾಡ್ತೀನಿ ಅಂತಂದರೆ, ನೀವು ಮರಿಗಳನ್ನ ಸೇಲ್ ಮಾಡ್ಕೋಬೋದು. ಅಂದರೆ ಒಂದು ಮರಿ 150 ರೂಪಾಯಿಗೆ ಹೋಗುತ್ತೆ. ಆನೆಸ್ಟಾಗಿ ಹೇಳ್ತಿರೋದು, 1.5 ತಿಂಗಳು ಮರಿ 150 ರೂಪಾಯಿಗೆ ಹೋಗುತ್ತೆ. ಆ 150 ರೂಪಾಯಿ ಅಂತಂದರೆ ನಿಮ್ಮ ಖರ್ಚೆಲ್ಲ ಬಂದು ಒಂದು 100 ರೂಪಾಯಿ ಒಳಗಡೆ ಇರುತ್ತೆ. ಒಂದು 50-60 ಲಾಭ ಸಿಗುತ್ತೆ. ಆ ಥರ ನೀವು ಒಂದು ಮರಿಗೆ 60-50 ರೂಪಾಯಿ ಲಾಭ ಇಟ್ಕೊಂಡು ಮಾಡ್ಕೋಬೋದು. ಅದು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಲಾಭ ಸಿಗೋಲ್ಲ. ಇಲ್ಲ ಅಂದರೆ ದೊಡ್ಡದು ಮಾಡ್ತೀನಿ ಅಂತಂದರೆ 5 ಇಂದ 6 ಮಂತ್ ಬೇಕೇ ಬೇಕು. ಅಂದರೆ 5 ರಿಂದ 6 ತಿಂಗಳು ಬೇಕೇ ಬೇಕಾಗುತ್ತೆ. 6 ತಿಂಗಳಲ್ಲಿ ನೀವು ಸೇಲ್ ಮಾಡ್ಕೋಬೋದು. ಅಂತಂದರೆ ಇಷ್ಟು ಕೋಳಿನ ಇಷ್ಟು ಮೆಜರ್ಮೆಂಟಲ್ಲಿ ಇಷ್ಟು ಸೇಲ್ ಮಾಡ್ಕೊತೀನಿ ಅಂತಿತ್ತು ಅಂತಂದರೆ, ಇಲ್ಲ ಹುಂಜಗಳೆಲ್ಲ ಕೊಟ್ಬಿಟ್ಟು ಏಟೆಗಳು ಬೇಕಾದ್ರೂ ಇಟ್ಕೋಬೋದು. ಇಲ್ಲ ಅಂತಂದರೆ ಹುಂಜಗಳು ಕೊಡ್ತೀನಿ ಅಂದರೆ KG 500 ನಡೀತಿದೆ, ಅಂದರೆ 500 ರೂಪಾಯಿ KG ನಡೀತಿದೆ. ಎಲ್ಲ ಕಡೆನೂ ಈಗ 500 ರೂಪಾಯಿ ನಾಟಿ ಕೋಳಿ ಆಗಿದೆ. ಆ ಥರ ನೀವು ಬೇಕಾದ್ರೆ ಸೇಲ್ ಮಾಡ್ಕೋಬೋದು. ಇದು ನಾಟಿ ಕೋಳಿಲಿ ದುಡ್ಡು ಮಾಡುವಂಥ ಉಪಯೋಗ.